ಆ್ಯಕ್ಚುಲಿ ನನಗೆ ಕ್ಲಾರಿಟಿ ಇಲ್ಲ, ಬಟ್ ವಾಟ್ ಐ ಆಮ್ ಅಂದರೆ ವೆರಿ ಕ್ಲಿಯರ್ ಅಬೌಟ್ ಇಸ್, ನಾನು ಹೇಗಿದ್ದೀನಿ ಹಾಗೆ ನನ್ನನ್ನು ಎಕ್ಸೆಪ್ಟ್ ಮಾಡೋವಂಥವ್ರಾಗಿರಬೇಕು. ಆ್ಯಂಡ್ ನಾವು ಮದುವೆ ಆಗಿ ಜೊತೆಗಿರ್ತೀವಿ ಒಬ್ಬ ಪಾರ್ಟ್ನರ್ ಅಂದ ತಕ್ಷಣ ವಿ ಸ್ಪೆಂಡ್ ಅವರ್ ಹೋಲ್ ಲೈಫ್ ಟುಗೆದರ್. ಆ್ಯಂಡ್ ಅದು ಚಿಕ್ಕ ಸಮಯ ಅಲ್ಲ, ಇಟ್ಸ್ ಅ ವೆರಿ ಲಾಂಗ್ ಟೈಮ್ ಟುಗೆದರ್ ವಿ ಸ್ಪೆಂಡ್. ಸೊ ನಾವು ರಿಯಲ್ ಲೈಫಲ್ಲಿ ಹೆಂಗೆ ಹುಚ್ಚಿರ ಥರ ಆಡೋದು, ದ ಗೂಫಿ ಸೈಡ್ ಆಫ್ ಅಸ್, ನಾವು ಈ ಚಿಕ್ಕ ಚಿಕ್ಕ ವಿಷಯಗಳು ಹುಚ್ಚುಚ್ಚ ಥರ ಆಡೋದು, ಕೆಲವು ಕ್ರೇಜಿನೆಸ್ಸು, ಕೆಲವೊಂದು ಇದು ಮಾಡಲೇಬೇಕು ಅನ್ನೋ ಥರದ್ದೊಂದು ಆ ಹಠ, ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಾವು ನಾವಾಗೆ ಇರೋದಕ್ಕೆ ಕಂಫರ್ಟಬಲ್ ಆಗಿರುವಂಥ ವ್ಯಕ್ತಿ. ಅವರು ಅವರಾಗಿರಬೇಕು, ನಾನು ನಾನಾಗಿರಬೇಕು. ನಾನು ಏನು ಮದುವೆ ಆಗಿಬಿಟ್ಟು ಗಂಡನ ಎದುರುಗಡೆ ಫುಲ್ ಡೀಸೆಂಟಾಗಿ ವಾಟ್ ಐ ಆಮ್ ನಾಟ್, ಆ ಥರ ಒಂದು ಫೇಕ್ ವ್ಯಕ್ತಿತ್ವನ ಪುಟಪ್ ಮಾಡಿಕೊಂಡು ಇರೋ ಥರದ ಒಂದು ಮದುವೆ ನನಗೆ ಬೇಕಾಗೇ ಇಲ್ಲ. ಇಫ್ ಐ ಮ್ಯಾರಿ ಸಂಬಡಿ, ದಟ್ ಪಾರ್ಟ್ನರ್ ಶುಡ್ ಅಕ್ಸೆಪ್ಟ್ ಮೀ ದ ವೇ ಐ ಆಮ್. ನಾನು ಹುಚ್ಚಿ ಥರ ಇದ್ದೀನ, ನಾನು ಲೂಸ್ ಥರ ಆಡ್ತೀನ, ನನ್ನನ್ನು ಹಾಗೆ ಅಕ್ಸೆಪ್ಟ್ ಮಾಡಬೇಕು, ನಾನು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ರಿಯಲ್ ಲೈಫಲ್ಲೂ ಹಾಗೆ ಇರೋದು, ಮದುವೆ ಆದಮೇಲೂ ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲದನ್ನು ಅಕ್ಸೆಪ್ಟ್ ಮಾಡಿ, ಆ್ಯಂಡ್ ಇದು 2 ವೇ, 1 ವೇ ಕೂಡ ಅಲ್ಲ. ಇವಾಗ ಗಾಡಿ ಮುಂದಕ್ಕೆ ಹೋಗಬೇಕು ಅಂತಂದರೆ 4 ಚಕ್ರಗಳು ಚಲಿಸ್ಬೇಕು. ಅದೇ ಥರ ಇಲ್ಲಿ ಈ 2 ವೀಲರ್ ಮುಂದಕ್ಕೆ ಹೋಗಬೇಕು ಅಂತಂದರೆ 2 ಚಕ್ರ ಕರೆಕ್ಟಾಗಿರಬೇಕು, ಒಂದು ಬ್ಯಾಲೆನ್ಸಲ್ಲಿರಬೇಕು. ಸೊ 2 ಫ್ಯಾಮ್ಲೀಸ್ಗೆ ಪರಸ್ಪರ ರೆಸ್ಪೆಕ್ಟ್ ಆಗಿರಲಿ, ಅಥವಾ ನಾವು ಎಲ್ಲದನ್ನು ಮುಂಚೆನೇ ಮಾತಾಡ್ಕೋಬೇಕು. ನಮ್ಮ ಫಿನಾನ್ಷಿಯಲ್ ನೀಡ್ಸು, ನೆಸೆಸಿಟೀಸು, ನಮ್ಮ ಫ್ಯಾಮ್ಲಿ ಕಮಿಟ್ಮೆಂಟ್ಸು, ನಾವು ಮುಂದಕ್ಕೆ ಏನು ಅಂದ್ಕೊಂಡಿದ್ದೀವಿ, ನಮ್ಮ ಕರಿಯರ್. ಇವಾಗೊಂದು ಆ್ಯಕ್ಟ್ ಮಾಡ್ತಿರೋ ಹುಡುಗಿಗೆ ಒಂದು ಹುಡುಗ ಬಂದುಬಿಟ್ಟು ನೀನು ಮದುವೆ ಆದಮೇಲೆ ಆ್ಯಕ್ಟ್ ಮಾಡೋ ಹಾಗಿಲ್ಲ ಅಂದ ತಕ್ಷಣ ಐ ಕಾಂಟ್, ನಾನು ಇವಾಗ ಸಡನ್ನಾಗಿ ಇಲ್ಲ ಆಯಿತು ನಾನು ಮಾಡೋದಿಲ್ಲ ಅಂತ ಬಿಟ್ಬಿಟ್ಟು ಬರೋದಕ್ಕೂ ಆಗಲ್ಲ. ನಾನು ಏನು ಇಷ್ಟಪಡ್ತೀನಿ ಅದನ್ನು ನಾನು ಮಾಡೋದಕ್ಕೆ ಸಪೋರ್ಟ್ ಮಾಡುವಂಥ ಹುಡುಗನೂ ಇರಬೇಕು. ಸೊ ಓವರಾಲ್ ಎಲ್ಲದನ್ನು ಅರ್ಥ ಮಾಡಿಕೊಂಡು, ಬ್ಯಾಲೆನ್ಸ್ ಮಾಡಿಕೊಂಡು, ನಾನು ಹುಚ್ಚತನವನ್ನು ಸಹಿಸ್ಕೊಂಡು ಅವರನ್ನು ನಾನು ಅಕ್ಸೆಪ್ಟ್ ಮಾಡೋ ಥರ ಇರೋ ಹುಡುಗ ಇದ್ದರೆ ದಟ್ಸ್ ವಾಟ್ ಐ ಎಕ್ಸ್ಪೆಕ್ಟ್. ಆ್ಯಕ್ಚುಲಿ ಏನೂ ಇಲ್ಲ, ಕ್ಲಾರಿಟಿ ಇಲ್ಲ ಅಂತ ನಾನು ತುಂಬ ಹೇಳಿಬಿಟ್ಟೆ, ಬಟ್ ಯಾ, ದಟ್ಸ್ ವಾಟ್ ಇಟ್ ಈಸ್.